ಇವತ್ತು ಪ್ರಪಂಚದ ಯಾವ ದೇಶದಲ್ಲಿ ಕೂಡ ಎಲ್ಲ ಹೆಚ್ಚಿನ ಯುವಜನ ಸಂಖ್ಯೆ ನಮ್ಮ ಭಾರತ ದೇಶದಲ್ಲಿದೆ. ಇದು ಬಹಳ ಹೆಮ್ಮೆಯ ವಿಷಯ. ಆದರೆ ಪರಿಸ್ಥಿತಿ ಏನಾಗಿದೆ, ಇವತ್ತು ಯುವಕರು ಎಲ್ಲ ಡಿಗ್ರಿ ಪದವಿ ಮುಗಿಸಿದ್ರು ಕೂಡ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇವನ್ ಕಾಲ್ಫಾರ್ಮ್ ಗ್ರೂಪ್ ಡಿ ಎಕ್ಸಾಮ್ ಕಾಲ್ಫಾರ್ಮ್ ಮಾಡಿದ್ರೆ, ಗ್ರೂಪ್ ಸಿ ಎಕ್ಸಾಮ್ ಕಾಲ್ಫಾರ್ಮ್ ಮಾಡಿದ್ರೆ ಇವತ್ತು ಇಂಜಿನಿಯರಿಂಗ್ ಓದಂತರು, MA ಮಾಡಿದಂತರು, PhD ಮಾಡಿದಂತರು ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ಸಂಖ್ಯೆಯಲ್ಲಿ ಯುವಜನರು ಡಿಗ್ರಿ ಮುಗಿಸಿದ್ದಾರೆ. ಅವ್ರ ತಕ್ಕಂತೆ ಇವತ್ತು ಜಾಬ್ ಸರ್ಕಾರ ಕ್ರಿಯೇಟ್ ಮಾಡ್ತಾ ಇಲ್ಲ. ಈ ಬಜೆಟ್ ನಲ್ಲಿ ಯುವಜನರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಏನ್ ಕೇಂದ್ರ ಸರ್ಕಾರದಲ್ಲಿ ಲಕ್ಷ ಲಕ್ಷ ಪೋಸ್ಟ್ ಖಾಲಿ ಇದೆ, ಎಲ್ಲಾನು ಭರ್ತಿ ಮಾಡಬೇಕು. ಮತ್ತೆ ಯುವಜನರು ಏನು ಎಕ್ಸಾಮ್ ಬರೀತಾರ, ಅದು ಎಕ್ಸಾಮ್ ಫೀಸ್ ಕೂಡ ಫ್ರೀ ಮಾಡಬೇಕು, ಅವ್ರ ಟ್ರಾನ್ಸ್ಪೋರ್ಟ್ ಕೂಡ ಫ್ರೀ ಮಾಡಬೇಕು, ಎಕ್ಸಾಮ್ ಪಾರದರ್ಶಕವಾಗಿ ನಡೆಸಬೇಕಂತ ನಾವು ಒತ್ತಾಯಿಸ್ತಾ ಇದೀವಿ. ಹೆಚ್ಚಿನ ಅನುದಾನವನ್ನ ಯುವಜನರಿಗೆ ಸರ್ಕಾರ ಮೀಸಲಾಗಿಡಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಒತ್ತಾಯಿಸ್ತಾ ಇದೀನಿ. ಇನ್ನೊಂದ್ ಕಡೆಗೆ ನೋಡ್ತಾ ಇದ್ರೆ ನಾವು ಯುವಕರು ಹತಾಶೆ ಆಗಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊತಾ ಇದ್ದಾರೆ, ಜೀವ ಕಳ್ಕೊತಾ ಇದ್ದಾರೆ. ಇದು ಕೂಡ ಕೇಂದ್ರ ಸರ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ ಅನ್ನ ಕೂಡಲೇ ನಿಷೇಧಿಸಬೇಕಂತ ನಾವು ಒತ್ತಾಯಿಸ್ತಾ ಇದೀವಿ. ಏನ್ ಸಾರ್ವಜನಿಕ ಉದ್ಯಮಗಳಿದೆ, ಭಾರತೀಯ ರೈಲ್ವೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, LIC ಆಗಿರೋದು, ಈ ಎಲ್ಲಾ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡೋದನ್ನ ಕೂಡಲೇ ನಿಲ್ಲಿಸಬೇಕು. ಆ ಒಂದು ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಬಲಪಡಿಸಿ ಅಲ್ಲಿ ಇರುವ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಯುವಜನರಿಗೆ ಆದ್ಯತೆ ಕೊಡಬೇಕಂತೇಳಿ ನಾನು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಪರವಾಗಿ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇನೆ.